ಐ ಜಾಂಟ ಸಿಕ್ತ ತಾಳವ ನೋಡಿ. ನೋಡಿ ಗೈಸ್ ಇವಾಗ ತಂದ್ರು ನೋಡೋಣ ಬನ್ನಿ ಇವತ್ತು. ಇದೆಲ್ಲ ಶೋ ಆಫ್ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನಮ್ಮಪ್ಪ ನೋಡಿದ್ದೀನಿ ದುಡ್ಡು ತಗೊಡ್ತಿದ್ದಾರೆ. ಓ ಮದುಮಗ ಜಸ್ಟ್ ಮಿಸ್ ಗೈಸ್, ಕಟ್ ಮಾಡಿಬಿಡ್ತೀನಿ. ಬಾಯಿ ಬೇರೆ ಮಾಡ್ತೇನೆ ನೋಡು. ಕೂಗೆ ನಾನು ಉಷಾ ನೋಡಿ ಗೈಸ್, ಅಲ್ಲಿ ಕೂಗು ಏನಕ್ಕೆ ಕೂಗ್ತಾ ಇತ್ತು ಅಂತ ಅಂದರೆ, ಮೇಲಿಂದ ಇವತ್ತು ಯಾಕೋ ಒಂದು ತೆಂಗಿನಕಾಯಿ ಬಿದ್ದುಬಿಡ್ತು. ಅಲ್ಲಿರೋ ಡ್ರಮ್ ಕೆಳಗೆ ಬಿದ್ದಿದ್ದಕ್ಕೆ ಕೂಗ್ತಾ ಇದೆ. ನೋಡಿ ಗೈಸ್, ನಮ್ಮ ಮನೆ ಹತ್ರ ಇರೋ ಅಂತಹ ಸರೌಂಡಿಂಗ್ಸ್ ಯಾವ ಥರ ಇದೆ. ನನಗಂತೂ ಇಲ್ಲಿ ಬಂದರೆ ಸಖತ್ ಮೆಮೊರೀಸ್. ಇಲ್ಲಿ ನೋಡಿದ್ರೆ ಖುಷಿಯವರು ಕಾಯಿ ಸುರಿತಾ ಇದ್ದಾರೆ. ಇಷ್ಟು ತನಕ ನಮ್ಮ ಮಮ್ಮಿ ಸುಲಿತಾ ಇದ್ರು, ಇವಾಗ ಖುಷಿ ನಾನು ಸುಲಿತೀನಿ ಅಂತ ಸುಲಿತಾ ಇದ್ದಾರೆ. ಯಾಕೆ ಕಿಟಕಿ ಹಾಕೋಕ್ಕೆ ಗೈಸ್? ನಮ್ಮ ಮಮ್ಮಿ ಪಕ್ಕದಲ್ಲಿ ಬಂದ್ರೆ ನನಗೆ ಕೆಲಸ ಹೇಳ್ತಾರೆ ಗೈಸ್. ಯಾವಾಗಲೂ ಹಿಂಗೆ ನಮ್ಮ ಮಮ್ಮಿ ಯಾವಾಗಾರು ಬರಲಿ ಏನಾದ್ರು ಒಂದು ಹೇಳ್ತಾರೆ. ಏನು ಮಾಡೋದು? ಈಗ ಇದು ಕಿಚನ್ದು ಹಾಕ್ಬೇಕ ಇಲ್ಲಿ? ಈಗ ಬೆಡ್ರೂಮಲ್ಲಿ ಬರೋ ಗಾಳಿ ದೇವ್ರ ರೂಮ್ಗೆ ಹೆಂಗೆ ಬರೋಕ್ಕೆ ಸಾಧ್ಯ? ಸರ್ರೆ ಕುಡ್ಕೊಂಡೆ ಗೈಸ್ ಕೈಗೆ. ಬಾಬಾ ಸರ್ರೆ ಕುಡ್ಕೊಂಡೆ. ಇಲ್ಲಿಂದ ಸಕ್ಕದ ಗಾಳಿ ಬರುತ್ತೆ ಗೈಸ್. ಇದು ಇಲ್ಲೇ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಇವಾಗ ಬಂದು 4:15 ಟೈಮು. ಸೊ ನಾನಿವಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತಿದ್ದೀನಿ ಗೈಸ್. ನಾನು ಆ್ಯಕ್ಚುಲಿ ಇವತ್ತು ಹೇರ್ ಕಟ್ ಮಾಡಬೇಕು, ಹೇರ್ ಕಟ್ ಮಾಡಿಸ್ಬೇಕು. ಹೇರ್ ಕಟ್ ಒಂದು ಸ್ವಲ್ಪ ಕೆಲವೊಂದು ಐಬ್ರೋಸ್ ಅದೆಲ್ಲ ಮಾಡಿಸೋದಿದೆ, ಸ್ವಲ್ಪ ಕೆಲಸ. ಸೊ ಹಂಗಾಗಿ ಹೊರಗಡೆ ಹೋಗೋಣ ಅಂತ ಇದ್ದೀನಿ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿನಲ್ಲಿ ಹೇರ್ ಕಟ್ ನಾನು ಮಾಡಿಸೋದು ತುಂಬಾ ಕಮ್ಮಿ. ಬಟ್ ನನಗಲ್ಲೆಲ್ಲೂ ಅಷ್ಟು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಮಾಡಿಸಲ್ಲ. ಬಟ್ ನಾನು ರೆಗ್ಯುಲರಾಗೆ ನಾನು ಮಾಡಿಸೋದೆ, ಹೇರ್ ಕಟ್ ಮಾಡಿಸೋದು ಇಲ್ಲೇ. ಅದು ಎಲ್ಲಿ ಏನು ಅಂತ ಇವತ್ತು ತೋರಿಸ್ತೀನಿ, ಓಕೆನಾ? ನಾನು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಸ್ಪಿನ್ನಲ್ಲಿ ನಾನು ಹೇರ್ ಕಟ್ ಮಾಡಿಸಿದ್ದೆ. ನಂಗೆ ಅಷ್ಟೊಂದೇನು ನನಗೆ ಹೇರ್ ಕಟ್ ಇಷ್ಟ ಆಗಿರಲಿಲ್ಲ. ನೋಡೋಣ ಬೇರೆ ಬೇರೆ ಕಡೆ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಏನು ಮಾಡೋದು, ಒಂದು ಸತಿ ಈ ಹೇರ್ ಕಟ್ ಅಂತ ಬಂದರೆ ನನಗೆ ಪರ್ಟಿಕ್ಯುಲರಾಗಿ ನನಗೆ ಚೆನ್ನಾಗೇ ಇರಬೇಕು. ಹೇರ್ ಕಟ್ಟಲ್ಲಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ಬಟ್ ಫೇಶಿಯಲು ಸೊ ಅದರಲ್ಲೆಲ್ಲ ಕಾಂಪ್ರಮೈಸ್ ಆದರೂ ಹೇರ್ ಕಟ್ಟಲ್ಲಿ ನನಗೆ ಇಷ್ಟ ಆಗೋ ಥರನೇ ಆಗಬೇಕು. ನೋಡೋಣ ಗೈಸ್, ಬನ್ನಿ ನಾನಿವತ್ತು ತೋರಿಸ್ತೀನಿ ನಾನು ರೆಗ್ಯುಲರಾಗೆ ಎಲ್ಲಿ ಹೇರ್ ಕಟ್ ಮಾಡಿಸ್ತೀನಿ ಅಂತ. ತುಂಬ ರೇರ್, ನಾನು 1 ಇಯರ್ಗೆ ಒನ್ ಟೈಮ್ ಮಾಡಿಸ್ತೀನಿ ಅಷ್ಟೇ, ಇಲ್ಲ 6 ಮಂತ್ಸ್ ಒನ್ಸು ಆ ಥರ ಮಾಡಿಸ್ತೀನಿ. ಈಗ ನಾನು ಲಾಸ್ಟ್ ಟೈಮ್ ನಾವು ಗೋವಾಗೆಲ್ಲ ಹೋಗಿದ್ವಲ್ವ, 1 ಇಯರ್ ಆಯ್ತು ನಾನು ಮಾಡಿಸಿ ಹೇರ್ ಕಟ್ಟು. 1 ಇಯರ್ ಅಲ್ಲ, ಒಂದು 8 ಮಂತ್ಸ್ ಆಯಿತು ನಾನು ಹೇರ್ ಕಟ್ ಮಾಡಿಸಿ. ಲಾಸ್ಟ್ ಟೈಮ್ ಮಾಡಿಸಿದ್ದು ಸ್ಪಿನ್ನಲ್ಲಿ. ಬಟ್ ಈಗ ನಾನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ನಾನು ಅಲ್ಲೇ ಮಾಡಿಸೋದು ಇಲ್ಲಿ ಬಂದರೆ. ನಾನು ಆ್ಯಕ್ಚುಲಿ ಶಂಕರಘಟ್ಟದಲ್ಲಿಲ್ವ ಇರೋದು ಇವಾಗ. ಈಗ ಕರ್ಕೊಂಡು ಹೋಗ್ತೀನಿ, ಬನ್ನಿ, ಓಕೆನಾ? ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಮೀಟಿಂಗ್ನಲ್ಲಿದ್ದಾರೆ, ಬನ್ನಿ
ನಾವು ಡಿಸ್ಟರ್ಬ್ ಮಾಡೋದು ಬೇಡ. ನಮ್ಮ ಮಮ್ಮಿ ನೋಡಿದ್ರೆ ಇವಾಗೇನೋ ಕಾಫಿ ಮಾಡ್ತಾ ಇದ್ದಾರೆ. ಸೊ ಶಿ ಈಸ್ ಬ್ಯುಸಿ. ನೋಡಿ ಬಾಯ್ ಮಮ್ಮಿ. ಬಾಯ್. ಬೇಡ ಅನಿಸುತ್ತೆ, ಬೇಡ. ಇವಾಗ ನಾನು ನನ್ನ ತಮ್ಮನ ಜೊತೆ ಹೋಗೋಣ ಅಂತ ಇದ್ದೀನಿ ಗೈಸ್. ಲೆಟ್ಸ್ ಗೋ. ನೋಡಿ ಗೈಸ್, ನನ್ನ ಹೇರ್ ಕಟ್ ಇವಾಗ ಸದ್ಯಕ್ಕೆ ಈ ಥರ ಇದೆ. ಆಮೇಲೆ ನನಗೆ ಯಾವ ಥರ ಹೇರ್ ಕಟ್ ಆಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ? ನನ್ನ ತಮ್ಮನ ಹತ್ರ ಡ್ರಾಪ್ ತೊಗೋತಾ ಇದ್ದೀನಿ ಗೈಸ್ ಇವತ್ತು. ಅಷ್ಟೊಂದು ಬಿಲ್ಡಪ್ ತೊಗೊಂಡ್ಬಿಟ್ಟು ಹೋಗಿದ್ದೆ. ನೋಡೋಣ ನಮ್ಮ ಮಮ್ಮಿ ಏನಂತಾರೆ ಅಂತ ಗೈಸ್. ನೀವು ನೋಡಿ ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ನೋಡಿ ಗೈಸ್. ಈ ಥರ ಇದೆ ನನ್ನ ಹೇರ್ ಕಟ್ಟು ಹೆಂಗಿದೆ ಅಂತ ನೋಡಿ. ನಮ್ಮ ಮಮ್ಮಿ ಏನೋ ಮಮ್ಮಿ ಹೆಂಗಿದೆ ಮಮ್ಮಿ ಹೇರ್ ಕಟ್ಟು? ಸೂಪರ್. ನಿಜ ಹೇಳ್ಡಮ್ಮ ಬೇಡ ನೀನು. ಚೆನ್ನಾಗಿದೆ, ಮೀಡಿಯಮ್ ಆಗಿದೆ. ಮೀಡಿಯಮ್ ಆಗಿದೆ ಅಂತ ಗೈಸ್. ಮೀಡಿಯಮ್. ಅದು ಇವತ್ತೇ ಗೊತ್ತಾಗಲ್ಲ, ನಾಳೆ ಗೊತ್ತಾಗುತ್ತೆ. ಈಗ ಮತ್ತೆ ಬೈಕಲ್ಲಿ ಬೇರೆ ಬಂದ, ಇದು ಇನ್ನೂ ಹಾರಿಬಿಟ್ಟಿದೆ. ಬನ್ನಿ ಗೈಸ್, ನನ್ನ ಇನ್ನೊಂದು ಫ್ರೆಂಡ್ನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಆಯಿತಾ ನನ್ನ ವ್ಲಾಗ್ನಲ್ಲಿ ಇವತ್ತು. ಓಕೆ. ನಮ್ಮ ಖುಷಿಯವ್ರಿಗೆ ಹೇಳಿದೆ ಕೆಳಗಡೆ ಹಿಂಗೆ ಬಂದಿದ್ದೀನಿ ಗೈಸ್. ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇದ್ದರೆ ನಿಮ್ಮ ಹತ್ರ ನಾನು ನನ್ನ ಫ್ರೆಂಡ್ನ ಇಂಟ್ರಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಆ್ಯಕ್ಚುಲಿ ಇದ್ದಾರೆ ಅಂತ ಅನಿಸುತ್ತೆ. ನಾನು ಹೇಳಿಲ್ವಾ ನಾಚ್ಕೋತಾಡೋಳು ಅಂತ. ಒಂದು 5 ಮಿನಿಟ್ಸ್ ಅಷ್ಟೇ, ಓಕೆನಾ? ಓಕೆ ಗೈಸ್, ಇವಾಗ ನನ್ನ ಫ್ರೆಂಡ್ಸ್ನೆಲ್ಲ ಕೆಳಗಡೆ ಹೋಗಿ ಮದುಸ್ಕೊಂಬಂದಾಯಿತು. ಬಟ್ ಆದರೆ ಅವರು ಎಲ್ಲ ವೀಡಿಯೋಸ್ಗೆ ಶೈ ಅಂತ ಮಾಡ್ಕೋತಾರೆ. ನಾನು ಏನು ಮಾಡೋದು, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಬಟ್ ಹಂಗೆ ಇವಾಗ ಒಂದು ಮನೆಗೆ ಹೋಗಬೇಕು, ಎದುರುಗಡೆ ಮನೆಗೆ. ನಾನು ಎಷ್ಟೋ ದಿನ ಆಯಿತು ಮದುವೆ ಆದಮೇಲಿಂದ ಅವ್ರ ಮನೆಗೆ ಹೋಗೇ ಇಲ್ಲ. ಸೊ ಹಂಗಾಗಿ ಹೋಗೋಣ ಅಂತ ಗೈಸ್. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಇಲ್ಲಿದೆಯಲ್ವಾ ಅದೇ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಗೈಸ್ ಹೆಂಗಿದೆ ಹೇರ್ ಸ್ಟೈಲು. ಚೆನ್ನಾಗಿ ಮಾಡ್ತಾರೆ ಅವರು, ನನಗೇನೋ ಇಷ್ಟ. ಅದು ಸಡನ್ನಾಗಿ ಇವಾಗಲೇ ಅದು ಗೊತ್ತಾಗಲ್ಲ, ನಾಳೆ ನಾಡಿದ್ರಲ್ಲಿ ನನಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ನನಗಿಲ್ಲೇ ಇಷ್ಟ ಆಗುತ್ತೆ ಗೈಸ್. ಲೆಟ್ಸ್ ಗೋ. ಅವಾಗಿಂದ ನಾವು ಗೈಸ್ ಇವ್ರ ಮನೆಯಲ್ಲಿ ಹಿಂಗೆ ಹಿಡಿದು ನೀಟಾಗಿ ಮೈಂಟೈನ್ ಮಾಡ್ತಾರೆ ಈ ಆಂಟಿ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ನನ್ನ ಮುಂಚೆ ಬಂದಾಗೆಲ್ಲ ಇವ್ರ ಮನೆ ಕಿಚನ್ನೇ ನೋಡ್ತಾ ಇದ್ದೆ ಗೈಸ್. ಎಷ್ಟು ನೀಟಾಗಿ ಜೋಡಿಸಿದಾರಲ್ಲ ಇವರು. ಯಾವಾಗಲೂ ಹಿಂಗೆ ಇರುತ್ತೆ. ಹೌದಾ? ಹೌದಾ? ಚೆನ್ನಾಗಿ ನೋಡ್ತಾ ಇದ್ದೀರಾ? ಚೆನ್ನಾಗಿ ಬರ್ತಾ ಇದೆಯಾ? ನೋಡಿ ಗೈಸ್, ನನ್ನ ವ್ಲಾಗ್ಸ್ ನೋಡ್ತಾರಂತ ಇವರು. ಖುಷಿ ಆಯಿತು ನೋಡಿ. ಇವರು ಎಷ್ಟು ಚೆನ್ನಾಗಿರ್ತಾರೆ. ಯಾವ ಮುಂಚೆಯಿಂದ ನಾನು ಇವ್ರ ಮನೆಗೆ ಬರ್ತಾಯಿದ್ದೆ ಅವಾಗ ಚಿಕ್ಕವಳಿದ್ದಾಗ. ಅವರು ಆಲ್ಬಮ್ ನೋಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಮುಂಚೆ ನಾವು ಇಲ್ಲೇನು ಬರ್ಡೇ ಸೆಲೆಬ್ರೇಷನ್ ಇದ್ದಾಗ ಬರೋದು, ಏನಾದ್ರು ಈ ಥರ ಎಲ್ಲ ಇದ್ದಾಗೆಲ್ಲ ಇಲ್ಲಿ ಜಾಸ್ತಿ ಬರ್ತಾಯಿದ್ವಿ. ಯಾಕೆಂದರೆ ಎದುರುಗಡೆ ಮನೆ ಇದೆ ಅಂತ. ಹಂಗಾಗಿ ಅವರು ನನ್ನ ನೋಡಿದಾರಂತೆ, ಆಲ್ಬಮ್ನಲ್ಲಿ ನೆನ್ಪು ಮಾಡ್ಕೊತಾ ಇದ್ರಂತೆ. ಸೊ ಅದಕ್ಕೆ ಅವರು ನೋಡಿದ್ವಿ. ಸೊ ಅದಕ್ಕೆ ಅದನ್ನು ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ತೋರಿಸ್ತೀನಿ. ಸಿಗ್ತಾ ಆಲ್ಬಂಬು? ಸಿಗ್ತಾ? ಊರಿಂದ ಬಂದ್ರೆ ಸಾಮಾನು ಬಂದ್ರೆ ಇಲ್ಲಿ ಕುತ್ಕೊಳ್ರಿ, ಏನೋ ಕೇಳ್ತೀನಿ ನಾನು ನಿಮಗೆ. ಡೋರ್ ಕ್ಲೋಸ್ ಮಾಡ್ಲಾ? ಬಾಯ್ ಕಮ್ ಹಿಯರ್ ಬಾಯ್. ಫುಲ್ ಸ್ಪ್ರಿಂಗ್ ಆಗ್ಬಿಟ್ಟ ಗೈಸ್ ಇವಾಗ ಇವನು. ಫುಲ್ ಸ್ಪ್ರಿಂಗ್ ಆಗ್ಬಿಟ್ಟ. ಇಷ್ಟು ತನಕ ಮಾತಾಡ್ತಿರ್ಲಿಲ್ಲ. ಏನು ಹೆಸರಪ್ಪ ನಿಮ್ಮದು? ಚಾರ್ವಿಕ್. ಏನು ಓದ್ತಾ ಇರೋದು? ಬೀಚಸ್.
ಬಿ ಜಿ ಎಸ್ ಎಲ್ಲ ಓದ್ತಿರೋದು ಎಷ್ಟನೇ ಕ್ಲಾಸು? UKG. ಜಿನಾ ಇವತ್ತು ಏನು ಇಲ್ಲೇನೋ ಆಗ್ಬಿಟ್ಟಿತ್ತು ನಿನಗಿಲ್ಲೇ? ಅಜ್ಜಿ ಸುಟ್ಟಿತ್ತು. ಸುಟ್ರಾ? ಯಾಕೆ ರೇ? ಯಾಕ್ರಿ ಸುಟ್ಟಿದ್ದೀರಾ ಅವನಿಗೆ? ಯಾಕೆ ಸುಟ್ಟಿದ್ದೀರಾ? ಕೆಟ್ಟ ಕೆಟ್ಟ ಮಾತಾಡಿದ್ಕೆ ಬರೀ ಇಟ್ರ. ಯಾರಿಗೂ ಬೈದಿಲ್ಲ ಮಾಡಿಲ್ಲ, ಅವನಿಗೆ ಇಟ್ಟಿದ್ದೀನಿ ನೋಡಿ ಬರೇ. ಅಯ್ಯೋ ಎಲ್ಲ ಬೊಬ್ಬೆ ಬಂದು ಹೋಗಿತ್ತು, ಯಾವತ್ತೂ ಇಟ್ಟಿರ್ಲಿಲ್ಲ. ಈ ಮಕ್ಳು ಕೆಟ್ಟ ಕೆಟ್ಟ ಮಾತು ಮಾತಾಡಬಾರ್ದು. ಅವ್ರಿಗೆ ರಜಕ್ಕೆ ಹೋದಾಗ ಎಲ್ಲ ಮಕ್ಳ ಜೊತೆ ಸೇರ್ಕೊಂಡು ಏನೇನೋ ಮಾತಾಡ್ತಾನೆ. ಅದಕ್ಕೆ ಚೆನ್ನಾಗಿ ಇಟ್ರ. ಇವಾಗ ಮಾತಾಡಲ್ಲ ಒಂದು ಕೆಟ್ಟ ಮಾತು. ಮಾತಾಡಲ್ಲ ನೋಡಿ ಗೈಸ್, ಕೆಟ್ಟ ಮಾತು ಮಾತಾಡಿದ್ರೆ ಮತ್ತೆ ಹಿಂಗೆ ಮಾಡಬೇಕು ನೋಡಿ. ಇಲ್ಲಿ ಇವಾಗ ಕೆಟ್ಟ ಮಾತು ಮಾತಾಡ್ತೀಯಾ? ಮಾತಾಡಲ್ಲ ಕೆಟ್ಟ ಮಾತು ಮಾತಾಡಲ್ಲ ಹೇಳಮ್ಮ, ಮಾತಾಡಲ್ಲ. ಜಾಣ ಆಗ್ಬೇಕು, ಮಾತಾಡು. ಆಂಟಿ ವಿಡಿಯೋ ಇಲ್ಲ ಸುಡಲ್ಲ, ಇಲ್ಲ ಸುಡಲ್ಲ, ಹಂಗೆಲ್ಲ ಮಾತಾಡಬಾರ್ದು. ಮತ್ತೆ ಇನ್ನೊಂದು ಸುಡ್ತಾರ ಅಷ್ಟೇ. ನನಗೆ ಗುಡ್ ಬಾಯ್ ಆಗಿರ್ಬೇಕು. ಐ ಜಾಣ ಸಿಕ್ತ ತಾಳವ ನೋಡಿ. ನೋಡಿ ಗೈಸ್, ಇವಾಗ ತಂದ್ರು ನೋಡೋಣ ಬನ್ನಿ ಇವತ್ತು. ಗಾಯ್ಸ್, ನಿಮಗೆ ಒಂದು ಫೋಟೋ ತೋರಿಸ್ತೀನಿ ಆಯಿತಾ? ಏನಪ್ಪ ಅದು ಅಂತ ಅಂದರೆ ನನ್ನ ತಮ್ಮನ ತೋರಿಸ್ತೀನಿ. ಈ ಒಂದು ಫೋಟೋದಲ್ಲಿ ನೋಡಿ, ಇಲ್ಲಿ ನೋಡಿ, ಇವನೇ ನನ್ನ ಫಿಗರು, ನನ್ನ ತಮ್ಮ. ಹೆಂಗಿದ್ದಾನೆ ನಿಂತಿರೋದು, ಹೆಂಗಿದ್ದಾನೆ ಅವನು. ಇಲ್ಲಿ ಪಕ್ಕದಲ್ಲಿರೋದು ಚಿನ್ನು ಗೈಸ್. ಚಿನ್ನೂ ಇದ್ದಾನೆ ಇದರಲ್ಲಿ. ಚಿನ್ನು ಗೈಸ್, ಇವನು ಪಕ್ಕದಲ್ಲಿರೋದು. ಸೂಪರ್. ಚಿನ್ನು ಪಕ್ಕದಲ್ಲಿರೋದು, ಈ ಕಡೆ ಇರೋದು ನನ್ನ ತಮ್ಮ. ಇದು ಚಿನ್ನು, ಇದು ನನ್ನ ತಮ್ಮ ಗೈಸ್. ಎಲ್ಲೋ ನೀನು ಇರಲಿಲ್ಲ ಕಣೋ ಅವಾಗ. ಗೈಸ್, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಈ ನಮ್ಮ ಖುಷಿ ಅಂತೂ ಎಲ್ಲಿರೋಕ್ಕೂ ಬಿಡೋದೇ ಇಲ್ಲ. ಬಾ 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 ಅಂತ ನಾನು ಪಾನಿಪುರಿ ಬೇರೆ ತಂದಿದ್ದೀನಿ, ಬಾ ಬಾ ಅಂತ ಅಂದ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ, ಮನೆಗೆ ಬಂದೆ. ಬೆಳಗ್ಗೆ ಟೇಸ್ಟ್ ಚೆನ್ನಾಗಿತ್ತು, ದೋಸೆ. ಈಗ ಟೇಸ್ಟ್ ಚೇಂಜ್. ನೋಡಿ ಗೈಸ್, ಇದು ಆರಾಮಾಗಿ ಸುಮ್ಮನೆ ತಿನ್ನೋದು. ಬೆಳಗ್ಗಿಂದ ಇಲ್ಲೇ ಇದ್ದಾರೆ ಎಲ್ಲರೂ. ಇವರಿಬ್ಬರು ಬೆಳಗ್ಗಿಂದ ಇಲ್ಲೇ ಇರೋದು ಸುಮ್ಮನೆ. ನಾನು ಮಾತ್ರ ಸುತ್ತರಿತಾ ಇದ್ದೀನಿ. ನಾನೇ ತಾನೇ ಹಾಕೊಂಬಂದಿರೋದು. ಏನು ಎಲ್ಲಿ ಸುತ್ಕೊಂಬಂದಿದ್ದೀನಿ ನಾನು? ನೀನು ಬರೀ ಬೆಡ್ ಮೇಲೆ ಕೂತ್ಕೊಂಡಿರು. ತಪಾಸ್ ಮಾಡ್ತಾ ಇದೆಯಾ ಬೆಡ್ ಮೇಲೆ ಕೂತ್ಕೊಂಡು? ರೆಡಿ ಟು ಈಟ್. ಬಾ ಮೇಲೆ ಹೋಗೋಣ. ಚಿನ್ನಮ್ಮ ಮನೆಗೆ ಹೋಗೋಣ. ನಾ ಕಾಣ್ತಾ ಇದೆಯಾ? ಝೂಮಲ್ಲಿ ಕಾಣ್ತಾ ಇದೆಯಾ? ರೆಡ್ ಹಾಕೊಂಬಿಟ್ಟು ಏನು ನಮ್ಮ ಮಮ್ಮಿ ಮಿಂಚಿದಪ್ಪ ಎಲ್ಲೋ. ಎಲ್ಲ ಮುಗೀತು, ಡಿನ್ನರ್ ಎಲ್ಲ ಮುಗಿಸಿ, ವಾಕಿಂಗ್ ಎಲ್ಲ ಮುಗಿಸಿ, ನಾನು ಆ್ಯಕ್ಚುಲಿ ಮಾಡೋ ವ್ಲಾಗ್ ಕಂಟಿನ್ಯೂ ಅಂದ್ಕೊಂಡೆ, ಮರ್ತುಬಿಟ್ಟು ಈಗ ಬಂದು ಆರಾಮಾಗಿ ಮಲಗಿದ್ದೀನಿ ಗೈಸ್. ಈಗ ನೋಡ್ರೆ ಲೈಟ್ಸ್ ಎಲ್ಲ ಆಫ್ ಆಗಿದೆ. ಸೊ ಹಂಗಾಗಿ ನಾನು ವ್ಲಾಗ್ನೇ ಮೀನ್ಸ್ ಎಂಡ್ ಮಾಡಿರೋದನ್ನ, ವ್ಲಾಗ್ನ ಎಂಡ್ ಮಾಡೇ ಇಲ್ಲ ಅಂತ ನೆನ್ಪು ಮಾಡಿಕೊಂಡು ಈಗ ಮತ್ತೆ ಕ್ಯಾಮ್ರಾನ ಆನ್ ಮಾಡಿದ್ದೀನಿ. ಓಕೆ ಗೈಸ್, ಈ ನನ್ನ ಒಂದು ವ್ಲಾಗ್ ತುಂಬ ಪುಟಾಣಿ ವ್ಲಾಗ್, ಇದು ರ್ಯಾಂಡಮ್ ವ್ಲಾಗ್. ಈ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, share and subscribe to my YouTube channel Pratee's Vlog. See you on the next vlog. Thank you for watching. Bye bye.